ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಶೋಕ, ಇವ್ರನ್ನ ಕೇಳೋಣ. ಸರ್ ಸರ್, ಈ ಏರಿಯಾದಲ್ಲಿ ನ್ಯೂ ಹಾರ್ಡ್ವಿಕ್ ಸ್ಕೂಲ್ಗೆ ಹೋಗೋ 6 ವರ್ಷದ ಹುಡುಗಿ ಏನಾದ್ರು ಇದ್ದಾಳ? ಈ ಸ್ಲಮ್ ಅಲ್ಲಿ ಯಾರನ್ನ ಸ್ಕೂಲ್ಗೆ ಹೋಗ್ತಾರೆ? ಅಷ್ಟು ದೊಡ್ಡ ಸ್ಕೂಲ್ಗೆ ಹೋಗಕ್ಕೆ ದುಡ್ಡು ಎಲ್ಲಿ ಬರುತ್ತೆ ಸರ್? ನೀವ್ ಯಾರನ್ನಾರು ನೋಡಿದ್ರೆ ನೆನಪು ಮಾಡ್ಕೊಳ್ಳಿ ಸರ್. ಅದ್ ಪುಟ್ಟ ಮಗು 6 ವರ್ಷ. ಸರ್ ಇಲ್ಲ ಸರ್, ಸಣ್ಣ ಪಟ್ಟ ಮಕ್ಳೆಲ್ಲ ಸರ್ಕಸ್ಸು ಪರ್ಕಸ್ಸು ಅಂತ ಹೋಯ್ತಾರೆ. ಕೆಲವು ಮಕ್ಕಳು ಕಳ್ತನ ಪಳ್ತನ ಮಾಡ್ಕೊಂಡು ಬದುಕ್ತಾರೆ. ಇವ್ರಿಗೆಲ್ಲ ಸ್ಕೂಲೆಲ್ಲ ಇಲ್ಲ ಸರ್. ಬಸ್, ಇಲ್ಲಿ ಯಾವ್ದಾದ್ರು ಒಂದು ಪುಟ್ಟ ಹುಡುಗಿನ ಸ್ಕೂಲ್ ಹೋಗೋದನ್ನ ನೋಡಿದಿರಾ? ಮಗ, ಏನು ಮಾಡೋದು? ಇಲ್ಲಿ ಯಾರು ನ್ಯೂ ಹಾರ್ಡ್ವಿಕ್ ಸ್ಕೂಲ್ಗೆ ಹೋಗೋ ಮಗುನೇ ಇಲ್ವಂತಲ್ಲೋ? ಹ್ಞೂ ಮಗ, ಬಟ್ ಹೇಗೋ ಹುಡ್ಕೋದು? ಮಗ, ಒಂದು ಕೆಲಸ ಮಾಡೋಣ. ನಮ್ಮ ಹತ್ರ ಸಿಹಿ ಫೋಟೋ ಇದೆಯಲ್ಲ, ಸಿಹಿ ಫೋಟೋ ತೋರಿಸಿ ಎಲ್ಲರಿಗೂ ಕೇಳೋಣ. ಆ ಮಗು ಏನಾದ್ರೂ ಸಿಹಿನ ಹೋಲ್ತಾಳೆ ಅನ್ನೋದಾದ್ರೆ ಯಾರಾದ್ರೂ ಕಂಡು ಹಿಡಿದೇ ಹಿಡಿತಾರೆ. ಗುಡ್ ಐಡಿಯಾ ಮಗ. ನನ್ ಫೋಟೋ ಯಾಕೆ ತೋರಿಸ್ತಿದ್ದಾರೆ? ನನ್ನನ್ನೇ ಹುಡ್ಕೊಂಡ್ ಬಂದಿದಾರಾ? ಅದ್ ಹೆಂಗೆ? ಮಗ, ನನ್ಗೆ ಯಾಕೋ ಸ್ಕೂಲ್ ಡೇ ಫಂಕ್ಷನ್ ಅಲ್ಲಿ ಸಿಹಿ ತರ ಯಾರನ್ನೋ ನೋಡಿ ಕನ್ಫ್ಯೂಸ್ ಆಗಿರ್ಬೇಕು. ನೋಡ್ತಿದ್ರೆ ನಂಗೆ ಇದೆಲ್ಲ ಭ್ರಮೆ ಅಂತ ಅನಿಸ್ತಿದೆ. ಅಂದ್ರೆ ನೀನು ಸುಬ್ಬಿನ ಹುಡ್ಕೊಂಡ್ ಬಂದಿದ್ಯಾ? ಅಪ್ಪ, ನೀನು ಮತ್ತೆ ಆಕಾಶ್ ಅಂಕಲು ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೀರಾ. ಸುಬ್ಬಿ ಸಿಗ್ತಾಳೆ, ಹುಡುಕಿ. ಹಂಗಂದ್ರೆ ಸಿಹಿ ತರ ಇರೋ ಹುಡುಗಿ ನಮಗ್ ಸಿಗಲ್ವೇನೋ? ಸಿಗ್ತಾಳೆ ಆಕಾಶ್ ಅಂಕಲ್. ಇವರಿಬ್ರಿಗೆ ನಾನೇ ಹೆಲ್ಪ್ ಮಾಡ್ಬೇಕು. ಮಾಡ್ತೀನಿ. ಸೀದಾ ವಿಡಿಯೋ ಕಾಲ್ ಮಾಡ್ತಿದ್ದಾಳು. ರಿಸೀವ್ ಮಾಡು, ಆದ್ರೆ ಎಲ್ಲಿದ್ದೀವಿ ಅಂತ ಹೇಳ್ಬೇಡ. ಹಾಯ್ ಸೀತಾ. ಸೀತಾ, ಏನಾಯ್ತು? ಸೀಗೆ ಯಾಕೆ ಬ್ಯಾಂಡೇಜ್ ಆಗ್ತಿದ್ದೀರಾ? ಸೀತಾ, ಅಳ್ತಿದ್ದೀರಾ? ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ತಾತ ಈ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತಾತನ? ಅವ್ರೇನ್ ಮಾಡಿದ್ರು? ಸೀನ ಒಂದೇ ಕೈಲಿ ಈ ತರ ಇಟ್ಕೊಂಡಿದ್ರು. ಪಾಪ ಅವಳಿಗೆ ಎಷ್ಟು ನೋವಾಯ್ತು ಗೊತ್ತಾ? ನೋಡಿ ಕೈ ಹೇಗಾಗಿದೆ ಅಂತ. ರಾಮ್, ಕೇಳಿಸ್ತಿದ್ಯಾ ರಾಮ್? ಯಾ ಸೀತಾ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ತಾತ ಗೊತ್ತಿಲ್ದೆ ಹಾಗೆ ಮಾಡಿರ್ಬೋದು. ಅಯ್ಯೋ ಓಕೆ. ನಾನ್ ಸಿಹಿ ಬಗ್ಗೆ ಹೇಳ್ತಿದ್ರೆ ನೀವ್ ನನ್ ಬಗ್ಗೆನೇ ಕೇಳ್ತಿದ್ದೀರಲ್ಲ. ಪಾಪ ಅವಳಿಗೆ ಎಷ್ಟು ನೋವಾಗಿದೆ ಗೊತ್ತಾ?
ಪಾಪ ನೋಡಿ ಇಲ್ಲಿ ಸಿಹಿನ. ಸೀತಾ ಸಿಹಿಗೇನೂ ಆಗಲ್ಲ, ಇಟ್ಕೊಂಡ್ ಬನ್ನಿ. ರಾಮ್, ಏನಕ್ಕೆ ಇದ್ದಕ್ಕಿದ್ದಂಗೆ ಕಾಲ್ ಕಟ್ ಮಾಡಿದ್ರು? ಏ ಅಶೋಕ, ಅಶೋಕ ಬಾರ ಬೇಗ. ಎಲ್ಲೋ ಸುಬಿ ಓಡ್ಬೇಡ, ನಿಂತ್ಕೊಳ್ಳೆ. ಮಗ ಸಿಹಿ ತರನೇ ಒಬ್ಳು ಬಂದ್ರು ಕಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.